ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಥಿಂಗ್ಸ್ ವಿತ್ ರಶಿಕರಾಜ್ ಯೂಟ್ಯೂಬ್ ಚಾನಲ್. ಓಕೆ, ನನ್ನ ಚಾನಲಲ್ಲಿ ಯಾರು ಬಂದುಬಿಟ್ಟಿದ್ದೀರಾ ಅಂತ ನೋಡ್ತಿದ್ದೀರಾ? ಹೌದು, ಇವಳು ನನ್ನ ಫ್ರೆಂಡ್ ಶುಭ ಅಂತ ಗೈಸ್. ಕೆಲಸದ ಮಧ್ಯ ಅದು ತುಂಬ ಪ್ರೆಷರಾಗಿ ತಲೆ ಕೆಟ್ಟೋದಾಗ ನಾವು ಒಂದು ಲಾಂಗ್ ಡ್ರೈವ್ ಅಥವಾ ಒನ್ ಡೇ ಔಟ್ ಅಂತಲೇ ಹೇಳ್ಬೋದು. ಹೌದು ಗೈಸ್, ನಾನು ನನ್ನ ಫ್ರೆಂಡು ಸಕಲೇಶ್ಪುರಕ್ಕೆ ಹೋಗ್ತಿದ್ದೀವಿ ರೆಸಾರ್ಟ್ಗೆ. ಏನಕ್ಕಪ್ಪ ಅಂದರೆ ಅವ್ರದ್ದು ಬಿಸ್ನೆಸ್ ಇದೆ, ನಂದು ಬಿಸ್ನೆಸ್ ಇದೆ ಆ್ಯಂಡ್ ತುಂಬ ಕೆಲಸಗಳಿದೆ. ಈಗ ಶ್ರಾವಣ ಸ್ಟಾರ್ಟ್ ಆಯಿತು, ಎಷ್ಟೊಂದು ಹಬ್ಬಗಳು ಬರ್ತಾಯಿದೆ. ನಾವು ತುಂಬ ಟಯರ್ಡ್ ಆಗಿ ಒಂದು ಲಾಂಗ್ ಬ್ರೇಕ್ ಅಂತೂ ತೊಗೊಳಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಶಾರ್ಟ್ ಬ್ರೇಕ್ ತೊಗೊಳ್ಳೋಣ ಅಂತ ನಾವಿಬ್ಬರು ಪ್ಲ್ಯಾನ್ ಮಾಡಿ ನಾವಿಬ್ಬರೇ ಯಾಕೆ ಹೋಗಬಾರ್ದು ಅಂತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ನಾವು ರೆಸಾರ್ಟ್ಗೆ ಹೋಗಿ ಏನೇನೆಲ್ಲ ಮಾಡ್ತೀವಿ ಅಂತ ನೀವು ಸ್ಟೇ ಟ್ಯೂನ್ಡ್ ಗೈಸ್. ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ನಾವಿಬ್ಬರೇ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹಿಂದೆಗಡೆ ಯಾರು ಅಂತ ಅಂದ್ಕೊತಿದ್ದೀರಾ? ಹೌದು ಗೈಸ್, ಅವ್ರು ನನಗೆ ಎಲ್ಲೋ ಡ್ರಾಪ್ ಮಾಡಬೇಕಿತ್ತು. ಸೊ ಅದಕ್ಕೆ ಅವರು ನಮ್ಮನ್ನ ಜಾಯ್ನ್ ಆಗಿದ್ದರು. ನೋಡಿ, ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಹೇಳೋವಾಗ ಐ ಆಮ್ ಅ ವೆರಿ ಫ್ಯಾಂಟಾಸ್ಟಿಕ್ ಗ್ರೀನರಿ ಅಥವಾ ನೇಚರ್ ಲವರ್ ಅಂತಲೇ ಹೇಳ್ಬೋದು. ನನಗೆ ಈ ಥರ ನೇಚರಲ್ಲಿ ದಿನಾ ಸುತ್ತೋಣ ಅಂದ್ರೂ ನಾನು ಸುತ್ತಾ ಇರ್ತೀನಿ. ಬಟ್ ಏನು ಮಾಡೋದು, ಕೆಲಸ ಬಿಟ್ಟು ಯಾವಾಗಲೂ ನಾವು ಈ ಥರ ಒನ್ ಡೇ ಟ್ರಿಪ್ಪು ಅಥವಾ ಈ ಹೊರಗಡೆ ಯಾವಾಗಲೂ ಈ ಥರ ಇರೋದಕ್ಕಾಗೋದಿಲ್ವಲ್ಲ. ವರ್ಕ್ ಪ್ರೆಷರು ಅಥವಾ ಏನಾರೋ ತುಂಬ ಅಪ್ಸೆಟ್ ಆಗಿರುವಾಗ ನಾವು ಈ ಥರ ಮೈಂಡನ್ನ ರಿಫ್ರೆಶ್ ಮಾಡ್ಕೋತೀವಿ. ಸೊ ನೀವೆಲ್ಲ ಬೇಜಾರಾದಾಗ ಎಲ್ಲಿ ಹೋಗ್ತೀರಾ, ಹೇಗೆ ರಿಫ್ರೆಶ್ ಆಗ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸ್ಟೇ ಟ್ಯೂನ್ಡ್. ಯಾರು ವ್ಲಾಗ್ನ ಅರ್ಧಕ್ಕೆ ನೋಡಬೇಡಿ, ದಯವಿಟ್ಟು ಪೂರ್ತಿ ನೋಡಿ. ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ಎಲ್ಲ ಯೂಟ್ಯೂಬರ್ಸ್ ಥರನೇ ನಾನು ಹೇಳ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ನ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ತನಕ ಪ್ಲೀಸ್ ನೋಡಿ. ಆ್ಯಂಡ್ ಫೈನಲಿ ನಾವಿವಾಗ ಹತ್ತತ್ರ ರೆಸಾರ್ಟ್ ರೀಚ್ ಆಗ್ತಾಯಿದ್ದೀವಿ. ನಾವು ರೆಸಾರ್ಟ್ ರೀಚ್ ಆದ್ವಿ ಗೈಸ್. ಅದ್ವಯ ಗಾರ್ಡನ್ ಅಂತ, ಅದು ಲಕ್ಸುರಿ ಗಾರ್ಡನ್ ಅಂತ, ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಗೈಸ್. ರೆಸಾರ್ಟ್ ಮಾತ್ರ ನೋಡ್ಬೋದು. ಇದು ರೆಸಾರ್ಟಲ್ಲೇ ಇರೋ ಒಂದು ಗಾರ್ಡನ್. ಸೊ ಫುಲ್ಲು ಆ್ಯಂಡ್ ನಾನು ಗಾರ್ಡನಲ್ಲಿ 1-2-3 hours ನಾನು ಅಲ್ಲೇ ಇದ್ದೆ, ನೇಚರ್ನ ಎಂಜಾಯ್ ಮಾಡಿಕೊಂಡು ಲಾಟ್ಸ್ ಆಫ್ ಎಷ್ಟು ಮಾತಾಡಬೇಕಿತ್ತು ಅಷ್ಟು ಮಾತಾಡಿದ್ವಿ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಇದು ಕಾಫಿ ಬೀಜದ ಮರಗಳಿತ್ತು, ಗಾಳಿ ಬೀಸ್ದಂಗೆ ನಿಜ ಸ್ಮೆಲ್ ಎಷ್ಟು ಸೂದನಿಂಗ್ ಆಗಿತ್ತು ಅಂದರೆ ಗೈಸ್, ಒಂದು ಒಳ್ಳೆ ಮೈಂಡ್ ಥೆರಪಿ ಅಂತಲೇ ಹೇಳ್ಬೋದು. ಸೊ ನಾನು ನನ್ನ ಫ್ರೆಂಡಲ್ಲಿ ಕೂತ್ಕೊಂಡು ಒಂದಷ್ಟೊತ್ತು ಮಾತಾಡಿದ್ವಿ. ಲ್ಯಾಂಡ್ ಗೇಮ್ಸ್ ಇತ್ತು, ಅಂದರೆ ಔಟ್ಡೋರ್ ಗೇಮ್ಸ್ ಇತ್ತು. ಔಟ್ಡೋರ್ ಗೇಮ್ಸ್ ಕೂಡ ಆಡಿದ್ವಿ, ಎಂಜಾಯ್ ಮಾಡಿದ್ವಿ. ಸಾರಿ ಗೈಸ್, ಒಂದು ಸ್ವಲ್ಪ ಥ್ರೋಟು ಅದೇ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡಿ ಒಂದು ಸ್ವಲ್ಪ ಇನ್ಫೆಕ್ಟ್ ಆಗಿದೆ. ಸೊ ನನ್ನ ವಾಯ್ಸ್ ಕ್ಲಾರಿಟಿ ಇಲ್ಲದೆ ಇರ್ಬೋದು. ಆ್ಯಂಡ್ ನೀವು ನೋಡ್ಬೋದು ಅಲ್ಲಿ ಎಷ್ಟೊಂದು ಮರಗಳಿತ್ತು, ಅದ್ರ ಬಗ್ಗೆ ನಾನು ತೋರಿಸ್ತಿದ್ದೆ. ಆ್ಯಂಡ್ ಹಂಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಮತ್ತೆ, ಬಿಕಾಸ್ ಅಲ್ಲಿ ತುಂಬ ನಾಯ್ಸ್ ಇತ್ತು, ತುಂಬ ಜನ ಬಂದಿದ್ದರು. ಎಷ್ಟು ಕ್ರೌಡೆಡ್ ಆಗಿತ್ತು ಅಂದರೆ ಗೈಸ್, ನಾವು ಹೋಗಿದ್ದು ಡೇಸಲ್ಲಿ, ವೀಕೆಂಡ್ಸಲ್ಲ. ನೀವು ನೋಡ್ಬೋದು ಹೋಗ್ತಾ ತುಂಬಾ ಅಂದರೆ ತುಂಬ ಕ್ರೌಡ್ ಇತ್ತು. ಅದನ್ನು ನಾನು ಫುಟೇಜಸ್ನೆಲ್ಲ ತೊಗೊಂಡಿದ್ದೀನಿ. ಸೊ ಇದು ಪ್ರಾಪರ್ ನೀವು ಸಕಲೇಶ್ಪುರಕ್ಕೂ ಹೋಗಂಗಿಲ್ಲ, ಅದ್ರ ಹಿಂದೆಗಡೆನೇ ಇದೆ. ಅದು ಮತ್ತೊಂದು ಸಲ ಹೇಳ್ತೀನಿ. ರೆಸಾರ್ಟ್ ಹೆಸರು ಬಂದುಬಿಟ್ಟು ಅದ್ವಯ ಲಕ್ಸುರಿ ಗ್ರ್ಯಾಂಡ್ ಅಂತ, ತುಂಬ ಚೆನ್ನಾಗಿದೆ ಗೈಸ್. ಆ್ಯಂಡ್ ಇಲ್ಲಿ ಇನ್ನೊಂದು ಏನಂದರೆ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಸ್ನ್ಯಾಕ್ಸ್ 3 ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಪರ್ ಪರ್ಸನ್ 1500 rupees ಡೇ ಔಟ್ಗೆ. ನಾನು ಜಸ್ಟ್ ಹಂಗೆ ಸುಮ್ಮನೆ ಕ್ಯಾಮ್ರಾ ಸ್ಕ್ರಾಲ್ ಮಾಡ್ತಿದ್ದೆ, ಕೇಳ್ತಿದ್ರು ಅವರು, ನೀವು ವಿಡಿಯೋ ಮಾಡ್ತಿದ್ದೀರಾ, ಯೂಟ್ಯೂಬರ ಅಂತ. ಹೌದು ಅಂತ ನಾನು ಹೇಳಿದೆ, ಅದಕ್ಕೆ ಅವ್ರು ನಗ್ತಾಯಿದ್ರು. ಸೊ ಹಾಗೆ ಪೂರ್ತಿ ನಿಮಗೂ ಕೂಡ ಒಂದು ಸ್ವಲ್ಪ ನೇಚರ್ನ ತೋರಿಸೋಣ ಅಂತ ಒಂದಷ್ಟು ಫುಟೇಜ್ಗಳನ್ನ ಮಾಡಿಕೊಂಡೆ. ಆ್ಯಂಡ್ ಮಾರ್ನಿಂಗ್ ನಾನು ಗಾರ್ಡನ್ಗೆ ಹೋಗೋಕ್ಕೂ ಮುಂಚೆನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದೆ. ಫುಡ್ಡಂತೂ ತುಂಬ ಚೆನ್ನಾಗಿತ್ತು ಗೈಸ್. ಆಮೇಲೆ ಅಲ್ಲಿ ಇನ್ನೊಂದು ಏನಂದರೆ ನಾನು ಹೇಳ್ತಿರೋದು, ಅಲ್ಲಿ ಫುಡ್ಡು ತುಂಬ ಟೇಸ್ಟಿಯಾಗಿತ್ತು. ಅಷ್ಟೊಂದು ನಾವು ಆಮೇಲೆ ಅಲ್ಲಿ ಇನ್ನೊಂದು ಏನಂದ್ರೆ ಗೈಸ್, ಹೋಗೋವರೆಗೂ ನನಗೆ ನಾನು ನನ್ನ ಫ್ರೆಂಡ್ ಇಬ್ಬರೇ ಹೋಗ್ತಿದ್ದೀವಿ ಅಂತ ಗೊತ್ತಿದ್ದಿತ್ತು. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ನನ್ನ ಫ್ರೆಂಡ್ ಅವ್ರ ಅಮ್ಮ ಕೂಡ ಜಾಯ್ನ್ ಆಗಿದ್ದರು. ಅವರಿರೋದು ಹಾಸನಲ್ಲೇ. ಸೊ ಹಾಸನಿಂದ ಹತ್ರ ಆಗುತ್ತೆ ಅಂದ್ಬಿಟ್ಟು ಆಂಟಿ ಕೂಡ ಜಾಯ್ನ್ ಆಗಿತ್ತು. ಸೊ ಒಂಥರ ಗರ್ಲ್ಸ್ ಗ್ರೂಪ್ ಇದ್ದಿದ್ದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್. ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಆಗಲೇ ನಾನು ಹೇಳ್ತಿದ್ದಂಗೆ ಫುಡ್ಡಂತೂ ಗೈಸ್ ಮಸ್ತಾಗಿತ್ತು. ನಾನು ಎಷ್ಟೊಂದು ರೆಸಾರ್ಟ್ನ ಟ್ರೈ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿತ್ತು ಫುಡ್ಡು. ನಂಗೆ ನಿಜ ತುಂಬ ಸ್ಯಾಟಿಸ್ಫೈ ಆಗಿತ್ತು. ನಾನು ಮಾರ್ನಿಂಗ್ದು ಬ್ರೇಕ್ಫಾಸ್ಟ್ ವೀಡಿಯೋಸ್ ಹಾಕಬೇಕು ಅಂದ್ಕೊಂಡೆ, ಬಟ್ ಅಲ್ಲೆಲ್ಲ ಜಾಸ್ತಿ ಇರಲಿಲ್ಲ. ಸೊ ಹಾಗಾಗಿ ನಾನು ಲಂಚ್ದು ಹಾಕಿದ್ದೀನಿ. ಆ್ಯಂಡ್ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ, ಬಟ್ ನಾನು ವೆಜಿಟೇರಿಯನ್ ಆಗಿದ್ದು ವೆಜ್ ಫುಡ್ಸ್ ತಿಂದೆ.
ಸೊ ಇವಾಗ ನೀವು ನೋಡ್ಬೋದು ರೋಟಿ ಕರಿ, ಪನ್ನೀರು, ದಾಲು, ಜೀರಾ ರೈಸು, ತುಂಬ ವೆರೈಟಿ ಆಫ್ ಸೇಮ್ ಬೊಫೆಟ್ ಸಿಸ್ಟಮ್ ಇತ್ತು ಗೈಸ್. ಯೂಶ್ವಲಿ ಬೊಫೆಟ್ ಇರೋದ್ರಿಂದ ರೆಸಾರ್ಟ್ಸಲ್ಲಿ ಫುಡ್ ಅಷ್ಟು ಚೆನ್ನಾಗಿರಲ್ಲ. ಬಟ್ ಟ್ರಸ್ಟ್ ಮೀ ಗೈಸ್, ನಿಜ ಊಟ ಅಂತೂ ಸಕ್ಕದಾಗಿತ್ತು. ನಾನು ಊಟ ಮಾಡಿದ ತಕ್ಷಣ ಫಸ್ಟು ನಾನು ಬಂದು ನಮ್ಮ ಅಕ್ಕಂಗೆ ಕಾಲ್ ಮಾಡಿಬಿಟ್ಟು ಹೇಳಿದೆ, ರೆಸಾರ್ಟ್ ತುಂಬ ಚೆನ್ನಾಗಿದೆ, ಫುಡ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ, ಸೊ ನಾವು ನೆಕ್ಸ್ಟ್ ಮತ್ತೆ ಇನ್ನೊಂದ್ಸಲಿ ಬರಬೇಕು ಅಂತ. ನೋಡಿ ವೆಡ್ನಸ್ಡೇ ಆದ್ರೂ ಅಲ್ಲಿ ಸೆಟ್ ಆಫ್ ಮೆಂಬರ್ಸ್ ತುಂಬ ಕ್ರೌಡೆಡ್ ಇತ್ತು. ಸೊ ನಾನು ಸುಮ್ಮನೆ ಏನು ಮಾಡೋದು, ಬರೀ ಗರ್ಲ್ಸ್ ಹೋಗಿದ್ವಲ್ಲ ಅನ್ನೋ ಥರಕ್ಕೆ 3 ಜನನೂ ನಾವು ಅಲ್ಲಿ ಇರೋರ್ದೆಲ್ಲ ವೀಡಿಯೋಗಳು ತೊಗೊಂಡು, ಅಲ್ಲಿ ತುಂಬ ಫನ್ಸ್ ಇತ್ತು. ಬಟ್ ಅವ್ರಿಗೇನೂ ಪ್ರಾಬ್ಲಮ್ ಏನಿರಲಿಲ್ಲ. ಆ್ಯಂಡ್ ಇವ್ರು ಬಂದುಬಿಟ್ಟು ನನ್ನ ಫ್ರೆಂಡ್ ಅವ್ರ ಮಮ್ಮಿ, ಅವ್ರ ಜೊತೆಗೂ ವೀಡಿಯೋ ಮಾಡಿದೆ, ಅವ್ರಿಗೆ ರೇಗಿಸ್ತಿದ್ದೆ, ಊಟ ಚೆನ್ನಾಗಿದೆಯಾ, ಹೆಂಗೆ ತಿಂತಿದ್ದೀರಾ, ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ಅವ್ರಿಗೂ ವೀಡಿಯೋ ಇಷ್ಟ ಇಲ್ಲ, ಫೋನ್ ಬಿಟ್ಬಿಟ್ಟು ಫಸ್ಟ್ ಊಟ ಮಾಡು ಅಂತ ಹೇಳ್ತಿದ್ರು. ಆ್ಯಂಡ್ ಅಗೇನ್ ಆ ರೆಸಾರ್ಟಲ್ಲಿ ಬೋಟಿಂಗ್ ಇತ್ತು ಗೈಸ್. ಸೊ ನಾವು ಬೋಟಿಂಗ್ ಎಲ್ಲ ಮಾಡಿಕೊಂಡು ಆಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು. ಆ್ಯಂಡ್ ಅಲ್ಲೂ ಕೂಡ ಒಬ್ಬರು ಸಿಕ್ಕಿದ್ರು ನಮಗೆ. 4 ಜನ ಹೋಗ್ಬೇಕಿತ್ತು, ಇಬ್ಬರೇ ಇದ್ವಲ್ಲ, ಸೊ ಬ್ಯಾಲೆನ್ಸ್ ಆಗಲಿ ಅಂತ ಅಲ್ಲಿ ಔಟ್ಡೋರಲ್ಲಿ ಒಬ್ಬರು ಮೇಡಮ್ ಸಿಕ್ಕಿದ್ರು. ಅವ್ರ ಹತ್ರನೂ ನಾವು ಜಸ್ಟ್ ಹಂಗೆ ಮಾತಾಡಿಕೊಂಡು, ಅವ್ರಿಗೂ ಮೇಡಮ್ ವ್ಲಾಗ್ ಮಾಡ್ತಿದ್ದೀನಿ, ಒಂದು ಹಾಯ್ ಮಾಡಿ ಅಂತ ಹೇಳಿದೆ. ಸೊ ಅವರು ಚೆನ್ನಾಗಿ ಹಾಯ್ ಮಾಡಿದ್ರು. ಚೆನ್ನಾಗಿತ್ತು ಗೈಸ್. ಟೋಟಲಿ 1 ಡೇ ಇಟ್ಸ್ ಲೈಕ್ ಡೇ ಔಟಿಂಗ್ ಆಗಿದ್ದಿದ್ರು ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಪ್ಲೆಸೆಂಟ್ ಆಗಿತ್ತು, ಮೈಂಡ್ ಫ್ರೆಶಿಂಗ್ ಆಗಿತ್ತು. ಔಟ್ಡೋರ್ ಗೇಮ್ಸ್ ಎಲ್ಲ ಆಡಿ, ಬೋಟಿಂಗ್ ಎಲ್ಲ ಆಡಿ, ನೆಕ್ಸ್ಟು ನಾವು ಇದೆಲ್ಲ ಮುಗಿಸ್ಕೊಂಡು ಲಂಚ್ ಆಗಿದ ತಕ್ಷಣ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಅಂದ್ಕೊಂಡಿದ್ವಿ. ಊಟ ಆಗಿದ ತಕ್ಷಣ ನೀರಲ್ಲಿ ಇಳಿಯೋದು ಬೇಡ ಅಂತ ಅಂದ್ಬಿಟ್ಟು ಬೋಟಿಂಗ್ ಮಾಡಿದ್ವಿ. ಅಲ್ಲಿ 2 ಥರ ಬೋಟಿಂಗ್ ಇತ್ತು. ಸೊ ಅದೆಲ್ಲ ಆದಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್, ನೋಡ್ತಿರ್ಬೋದು. ಸೊ ಸ್ವಿಮ್ಮಿಂಗ್ ಮಾಡ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಒಂದು ವ್ಯೂ ತೊಗೊಂಡೆ. ನೋಡಿ ರೆಸಾರ್ಟ್ ಆ್ಯಕ್ಚುಲಿ ಇನ್ನೂ ತುಂಬ ಚೆನ್ನಾಗಿದೆ ಗೈಸ್, ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ರೂಮ್ಸ್ ಇರಲಿಲ್ಲ ಬಿಕಾಸ್ ಇದು ಡೇ ಔಟ್ ಆಗಿದ್ದರಿಂದ. ಆ್ಯಂಡ್ ಮಕ್ಳಿಗೂ ಕೂಡ ಆಟ ಆಡೋದಕ್ಕೆ ಇಲ್ಲಿ ಆ್ಯಸ್ ಯೂಶ್ವಲ್ ಎಲ್ಲ ಇತ್ತು. ಸೊ ಇಲ್ಲಿ 2 ಆ್ಯಂಡ್ ಅಲ್ಲಿ ನಾವು ಬಫೆಟ್ಗೆ ಹೋಗೋವಾಗಲೇ ಒಂಥರ ಅಲ್ಲಿ ಡೈನಿಂಗ್ಗೆ ಒಂದು ಏನು ಹೇಳ್ತಾರೆ, ಒಂದು ಬೀಚ್ ಮಧ್ಯೆ ಇದ್ದಂಗೆ ಇತ್ತು, ತುಂಬ ಚೆನ್ನಾಗಿತ್ತು. ಅದು ಬಿಟ್ಟು ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು. ಆ ಸ್ವಿಮ್ಮಿಂಗ್ ಪೂಲ್ ಜೊತೆಗೆ ಸನ್ ಬೆಡ್ಸ್ ಎಲ್ಲ ಇಟ್ಟಿದ್ರು ಗೈಸ್, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಲೈಕ್ ಚೆನ್ನಾಗಿತ್ತು, ಹಾಫ್ ಅವೇ ಲೈಕ್ ಗೋವಾ ಚರಿಶಿಂಗ್ ಆಗಿತ್ತು ನನಗಂತೂ. ಆ್ಯಂಡ್ ಫೈನಲಿ ಬರೋವಾಗ ಆ್ಯಂಡ್ ಸ್ನ್ಯಾಕ್ಸ್ ಇತ್ತು, ಹಂಗೆ ಬರ್ತಾ ಎಲ್ರಿಗೂ ಇಟ್ಸ್ ಲೈಕ್ ಹೋಗುವಾಗ ಒಂದು ಕಡೆ ಸ್ನ್ಯಾಕ್ಸ್ ಇರುತ್ತಲ್ಲ, ಅಲ್ಲಿ ಬೇರೆ ಯಾರ್ಯಾರು ಬಂದಿದ್ರು ಎಲ್ಲರೂ ಸ್ನ್ಯಾಕ್ಸ್ ತಿನ್ಕೊಂಡು. ನಾನು ಸುಮ್ಮನೆ ಅಷ್ಟೊಂದು ಜನ ಇದ್ದರೆ ವೆಡ್ನಸ್ಡೇ ಆದರೂ ಅಷ್ಟೊಂದು ಕ್ರೌಡ್ ಇತ್ತಲ್ಲ ಅಂತ ನಾನು ಹಂಗೆ ಒಂದು ರ್ಯಾಂಡಮಾಗಿ ವ್ಲಾಗ್ ಮಾಡಿದೆ. ಸೊ ನೋಡಿ ಗೈಸ್, ಇದು ಅವರು ಏನು ಕೊಟ್ಟಿದ್ರು ಅಂದರೆ ಸ್ನ್ಯಾಕ್ಸ್ಗೆ ಕಾಫಿ ಮತ್ತು ಸ್ಯಾಂಡ್ವಿಚ್ ಇತ್ತು. ಆ್ಯಂಡ್ ಸ್ಯಾಂಡ್ವಿಚ್ ಕೂಡ ತುಂಬ ಚೆನ್ನಾಗಿತ್ತು ಗೈಸ್, ಲೈಕ್ ಇಟ್ ವಾಸ್ ವೆರಿ ನೈಸ್. ಇಟ್ ವಾಸ್ ನಾಟ್ ಅ ಗ್ರಿಲ್ ಸ್ಯಾಂಡ್ವಿಚ್ ಆಗಿರಲಿಲ್ಲ, ಬಟ್ ನಾರ್ಮಲ್ ಸ್ಯಾಂಡ್ವಿಚ್ ಆಗಿತ್ತು. ಬಟ್ ತುಂಬ ಚೆನ್ನಾಗಿತ್ತು ಗೈಸ್, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.